ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಹಲಸೂರು ಕೆರೆ ಈಗ ಹೊಸ ರೂಪ ಪಡೆಯುತ್ತಿದೆ. ದಶಕಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಈ ಕೆರೆಗೆ ಈಗ ವಿನೂತನ ಅಭಿವೃದ್ಧಿಯ ಸ್ಪರ್ಶ ಸಿಕ್ಕಿದೆ. ಸುಮಾರು 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೆರೆಯನ್ನ ಪ್ರವಾಸಿ ತಾಣವಾಗಿ ರೂಪಿಸುವ ಗುರಿ ಹೊಂದಲಾಗಿದೆ. ಹಾಗಾದ್ರೆ ಹಲಸೂರು ಕೆರೆಯಲ್ಲಿ ನಡೆಯುತ್ತಿರುವ ಆ ಬದಲಾವಣೆಗಳೇನು? ಇಲ್ಲಿದೆ ಒಂದು ಕಂಪ್ಲೀಟ್ ರಿಪೋರ್ಟ್. 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಲಸೂರು ಕೆರೆಗೆ ಹೈಟೆಕ್ ಸ್ಪರ್ಶ. ಶಿವಾಜಿನಗರ ನಿವಾಸಿಗಳ ಕನಸು ನನಸು ಮಾಡುತ್ತಿರುವ GBA. ಕೆರೆಗಳ ನಗರಿ ಬೆಂಗಳೂರಿನಲ್ಲಿ ಹಲಸೂರು ಕೆರೆಗೆ ತನ್ನದೇ ಆದ ಐತಿಹಾಸಿಕ ಮಹತ್ವ ಇದೆ. ಆದರೆ ದುರಂತ ಅಂದ್ರೆ ಕಳೆದ ಹಲವು ದಶಕಗಳಿಂದ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಕೆರೆ ಕಳೆಗುಂದಿತ್ತು. ಸ್ಥಳೀಯರ ನಿರಂತರ ಹೋರಾಟ ಮತ್ತು ಮನವಿಗಳ ಫಲವಾಗಿ ಈಗ ಕೊನೆಗೂ ಅಭಿವೃದ್ಧಿಯ ಭಾಗ್ಯ ಕೂಡಿ ಬಂದಿದೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಈ ಕೆರೆಯ ಪುನಶ್ಚೇತನಕ್ಕೆ ಸುಮಾರು 24 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವನ್ನ ಮೀಸಲಿಡಲಾಗಿದೆ. ಮಳೆ ಬರೋ ಒಳಗೆ ನಮಗೆ ಇದೆಲ್ಲ ಕೆಲಸ ಕಾರ್ಯಗಳು ಆದರೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬ ಬಿಡ್ತು ಜಾಸ್ತಿ ತಗೊಂಡು ಮಾಡಿದ್ದಾರೆ. ಏನೋ ಒಂದು ನಮಗೆ ಕೆಲಸಗಳು ಸ್ವಲ್ಪ ಬೇಗ ಆಗಬೇಕು. ಸಣ್ಣ ನೀರಾವರಿ ಇಲಾಖೆ ಹಾಗೂ NDMF ಅಡಿಯಲ್ಲಿ ಈ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಕೆರೆಯಲ್ಲಿ ಹೂಳು ತೆರವು ಮಾಡುವುದಷ್ಟೇ ಅಲ್ಲದೆ ಕೆರೆಯ ಸುತ್ತಲೂ ಸುಂದರವಾದ ಕಾಲುದಾರಿ ಮತ್ತು ಗ್ರಿಲ್ಗಳನ್ನು ಅಳವಡಿಸಲಾಗುತ್ತಿದೆ. ವಿಶೇಷವಾಗಿ ಮಣ್ಣಿನ ಸವೆತ ತಡೆಯಲು ಗೆಬಿಯಾನ್ ಗೋಡೆಗಳನ್ನು ನಿರ್ಮಿಸಲಾಗುತ್ತಿದೆ. 3-4 JCBಗಳ ಮೂಲಕ ಸತತ 6 ತಿಂಗಳುಗಳಿಂದ ಕಾಮಗಾರಿ ನಡೀತಾ ಇದ್ದು ಇನ್ನು 6 ತಿಂಗಳಲ್ಲಿ ಈ ಕೆಲಸ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಪ್ರವಾಸಿಗರಿಗಾಗಿ ಕುಳಿತುಕೊಳ್ಳುವ ವ್ಯವಸ್ಥೆ ಹಾಗೂ ಡ್ರಾಪ್ ಆಫ್ ಪಾಯಿಂಟ್ಗಳನ್ನು ನಿರ್ಮಿಸುವ ಮೂಲಕ ಇದನ್ನೊಂದು ಪ್ರವಾಸಿ ಹಬ್ ಮಾಡುವ ಪ್ಲಾನ್ ಇದೆ. ಫಸ್ಟ್ ಇದು ಲೇಕ್ ಚೆನ್ನಾಗಿದೆ ವಾಕಿಂಗ್ ಮಾಡೋಕ್ಕೆ. ಆಮೇಲೆ ಇದು ರಿನೋವೇಟ್ ಮಾಡಬೇಕಂದ್ರೆ MLA ಅವರು ಇದು ತಗೊಂಡ್ರು. ಸೊ ಮಂಟಿ ಲೆವೆಲ್ ಥರ ಮಾಡಬೇಕಂದ್ರೆ ಫಸ್ಟ್ ಆ ಕಡೆ ಗೇಟ್ ಕ್ಲೋಸ್ ಮಾಡಿ ಅಪ್ ಟು ಇಲ್ಲಿ ತನಕ ಮಾಡಿ ಮತ್ತೆ ಈ ಕಡೆ ಓಪನ್ ಮಾಡಿ ಈ ಕಡೆ ಕ್ಲೋಸ್ ಮಾಡ್ತಾರೆ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಆದರೆ ಪಬ್ಲಿಕ್ಗೆಲ್ಲ ತುಂಬ ಒಳ್ಳೆಯದು. ಒಟ್ಟಿನಲ್ಲಿ ಹಲಸೂರು ಕೆರೆಯನ್ನ ಕೇವಲ ಜಲ ಮೂಲವನ್ನಾಗಿ ಉಳಿಸುವುದಷ್ಟೇ ಅಲ್ಲದೆ ಪ್ರವಾಸಿಗರ ನೆಚ್ಚಿನ ತಾಣವನ್ನಾಗಿ ಮಾಡುವ ಪ್ರಯತ್ನ ನಡೀತಾ ಇದೆ. ಆದರೆ ಕಾಮಗಾರಿ ವಿಳಂಬವಾಗದಂತೆ ಆದಷ್ಟು ಬೇಗ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಿ ಅನ್ನೋದು ವಾಯು ವಿಹಾರಿಗಳ ಒತ್ತಾಯವಾಗಿದೆ. ಕಾಮಗಾರಿ ಮುಗಿದ ಮೇಲೆ ಈ ಕೆರೆ ತನ್ನ ಹಳೆಯ ವೈಭವವನ್ನ ಮರಳಿ ಪಡೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.